ವೀಕ್ಷಕರೇ ನಮಸ್ಕಾರ. ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಕಿರಣ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗೌತಮ್ ಶೆಟ್ಟಿ. ಈ ಒಂದು ಸಂಚಿಕೆಗಳ ಮೂಲಕ ನಾವು ನಿರಂತರವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಮಾಹಿತಿಗಳನ್ನು ಕಾಣಿಸಿಕೊಳ್ಳುವಂತಹ ಸಮಸ್ಯೆಗಳ ಬಗ್ಗೆ ಆ ಮಾಹಿತಿಯನ್ನು ಜೊತೆಗೆ ಅದನ್ನು ಪರಿಹರಿಸಿಕೊಳ್ಳುವಂತಹ ವಿಧಾನಗಳನ್ನು ಎಲ್ಲವನ್ನೂ ಕೂಡ ನಾವು ನಿಮಗೆ ತಿಳಿಸಿಕೊಡ್ತಾ ಇದ್ದೇವೆ. ಸೊ ಇವತ್ತಿನ ಸಂಚಿಕೆಯಲ್ಲಿ ಕೂಡ ಒಂದು ಪ್ರಮುಖವಾದ ಅಂಗ, ಅದರ ಜೊತೆಗೆ ಅದರಲ್ಲಿ ಸಂಬಂಧಪಟ್ಟ ಹಾಗೆ ಕಾಣಿಸಿಕೊಳ್ಳುವಂತಹ ಸಮಸ್ಯೆಗಳು ಜೊತೆಗೆ ಅದನ್ನು ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವುದು ಹೇಗೆ, ಅದಕ್ಕೆ ಇರುವಂತಹ ವ್ಯವಸ್ಥೆಗಳೇನು, ಚಿಕಿತ್ಸೆಗಳೇನು, ಎಲ್ಲದರ ಬಗ್ಗೆ ನಾವು ಮಾಹಿತಿಯನ್ನು ಪಡೆದುಕೊಳ್ಳಬೇಕು. ಸಾಮಾನ್ಯವಾಗಿ ಒಬ್ಬ ಮನುಷ್ಯನ ದೇಹವನ್ನು ಗಮನಿಸಿದ್ರೆ ಪ್ರತಿಯೊಂದು ಅಂಗ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಮೂಗಿನ ವಿಚಾರಕ್ಕೆ ಬಂದರೆ ಮೂಗು ಕೂಡ ಒಂದು ಬಹಳಷ್ಟು ಮುಖ್ಯವಾದ ಅಂಗ. ಯಾವುದೇ ಒಂದು ವಿಚಾರಗಳಿರ್ಬೋದು ಅಥವಾ ಒಂದು ವಸ್ತುಗಳಿರ್ಬೋದು, ಅಥವಾ ಆಹಾರಗಳಿರ್ಬೋದು, ಎಲ್ಲವನ್ನು ಕೂಡ ಒಂದು ಆಘ್ರಾಣಿಸಿ ಅದರ ಒಂದು ಪರಿಮಳವನ್ನು ಅಥವಾ ಅದರ ಒಂದು ವಾಸನೆಯನ್ನು ಗ್ರಹಿಸುವಂತಹ ಸಾಮರ್ಥ್ಯ ಅಥವಾ ಆ ಒಂದು ಕೆಲಸಕ್ಕೆ ಮೂಗು ಬೇಕೇ ಬೇಕು. ಇನ್ನು ಮೂಗಿಗೆ ಸಂಬಂಧಪಟ್ಟ ಹಾಗೆ ಅನೇಕ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತೆ. ಮುಖ್ಯವಾಗಿ ಮೂಗು ಕಟ್ಟುವಿಕೆ ಅನ್ನುವಂಥದ್ದು ಬಹಳ ದೊಡ್ಡ ಸಮಸ್ಯೆಯಾಗಿ ಕಾಣಿಸಿಕೊಳ್ಳುತ್ತೆ. ಅದರ ಜೊತೆಗೆ ಇದರಿಂದಾಗಿ ಗೊರಕೆ ಅನ್ನುವಂಥ ಒಂದು ಸಮಸ್ಯೆಗಳು ಕೂಡ ಕಾಣಿಸಿಕೊಂಡು ಬಹಳಷ್ಟು ಮಂದಿ ಸಮಸ್ಯೆಯನ್ನ ಅನುಭವಿಸ್ತಾ ಇರ್ತಾರೆ. ಸರಿಯಾಗಿ ನಿದ್ರೆಯನ್ನ ಮಾಡೋದಿಕ್ಕೂ ಸಾಧ್ಯವಾಗೋದಿಲ್ಲ ಅನ್ನುವಂತಹ ಪರಿಸ್ಥಿತಿ ಉದ್ಭವವಾಗುತ್ತೆ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಮಾಹಿತಿಯನ್ನು ನಾವು ಪಡೆದುಕೊಳ್ಳೋಣ. ಅದರ ಜೊತೆಗೆ ಎಂಡೋಸ್ಕೋಪಿ, ಸೈನಸ್ ಸರ್ಜರಿ ಅನ್ನುವಂತಹ ಒಂದು ವಿಚಾರದ ಬಗ್ಗೆ ಕೂಡ ನಾವು ಮಾಹಿತಿಯನ್ನು ಪಡೆದುಕೊಳ್ಬೇಕು. ಸೊ ಈ ಎಲ್ಲ ಒಟ್ಟು ವಿಚಾರಗಳ ಬಗ್ಗೆ ನಮಗೆ ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ INT ವಿಭಾಗದ ವೈದ್ಯರಾಗಿರುವಂತಹ ಡಾಕ್ಟರ್ ಸವಿತಾ ಲಸ್ರಾದು ಅವರು ಅತಿಥಿಗಳಾಗಿ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ಮೊದಲಿಗೆ ಅವರನ್ನು ವೆಲ್ಕಮ್ ಮಾಡೋಣ. ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ಈಗಾಗಲೇ ನಾವು ಗಮನಿಸಿದ ಹಾಗೆ ಮೂಗು ಕಟ್ಟುವಿಕೆ ಅನೇಕರನ್ನ ಕಾಡುವಂತಹ ಒಂದು ಸಮಸ್ಯೆ. ಸೊ ಮುಖ್ಯವಾಗಿ ಅದು ಹೇಗೆ ಕಾಣಿಸಿಕೊಳ್ಳುತ್ತೆ, ಅದು ಕಾಣಿಸಿಕೊಳ್ಳುವುದಕ್ಕೆ ಕಾರಣಗಳು ಏನು ಅನ್ನುವಂಥದ್ದು ಡಾಕ್ಟರ್? ಹೆಚ್ಚಾಗಿ ಮೂಗು ಕಟ್ಟುವಿಕೆಯ ಪ್ರಮುಖ ಕಾರಣ ಏನಂತ ಹೇಳಿದ್ರೆ ನಾವು ಡಿವಿಯೇಟೆಡ್ ನೇಸಲ್ ಸೆಪ್ಟಮ್ ಅಂತ ಹೇಳ್ತೇವೆ. ಮೂಗಿನ ಮಧ್ಯದಲ್ಲಿ ಒಂದು ಕಂಬ ಇರುತ್ತೆ. ಅದು ಯಾವ್ದಾದ್ರೂ ಕಡೆಗೆ ವಾಲಿದರೆ ರೈಟ್ ಅಥವಾ ಲೆಫ್ಟ್, ಆ ಸೈಡ್ ಮೂಗು ಕಟ್ಟಲಿಕ್ಕೆ ಶುರು ಆಗುತ್ತೆ. ಸೊ ಅದು ಹೆಚ್ಚಾಗಿ ಕೆಲವರಿಗೆ ಒಂದೇ ಸೈಡ್ ಮೂಗು ಕಟ್ಟುತ್ತೆ, ಕೆಲವರಿಗೆ ಎರಡೂ ಸೈಡ್ ಮೂಗು ಕಟ್ಟುತ್ತೆ. ಬಟ್ ಅದಕ್ಕೆ ಪ್ರಮುಖ ಕಾರಣ ಅಂದ್ರೆ ಈ ಮೂಗಿನ ಕಂಬ ಯಾವ್ದಾದ್ರೂ ಒಂದು ಕಡೆಗೆ ವಾಲಿಯುವುದು, ಬೆಂಡ್ ಆಗೋದು ಅಂತ ಹೇಳ್ತೇವೆ. ಅದಕ್ಕೆ ನಾವು ಡಿವಿಯೇಟೆಡ್ ನೇಸಲ್ ಸೆಪ್ಟಮ್ ಅಂತ ಹೇಳ್ತೇವೆ. ಓಕೆ, ಅಂದ್ರೆ ಇದು ಒಳಭಾಗದಿಂದ ಕಂಡು ಬರುವಂತಹ ಒಂದು ಸಮಸ್ಯೆ. ಕೆಲವರಲ್ಲಿ ಒಳಭಾಗದಲ್ಲಿ ಮಾತ್ರ ಇರುತ್ತೆ, ಕೆಲವರಲ್ಲಿ ಹೊರಗೆ ಕೂಡ ಮೂಗು ಸೊಟ್ಟದಾಗೆ ಇರುತ್ತೆ. ಮೂಗು ನೋಡುವಾಗ ಸ್ಟ್ರೇಟ್ ಇರುವುದಿಲ್ಲ, ಯಾವ್ದಾದ್ರೂ ಒಂದು ಕಡೆಗೆ ಹೊರಗಡೆ ಕೂಡ ಓಲೆ ಇರುತ್ತೆ. ಓಕೆ ಓಕೆ, ಅಂದ್ರೆ ಇದು ಹುಟ್ಟಿನಿಂದಲೇ ಬರುವಂತದ್ದು, ಅಂದ್ರೆ ಇದು ಬರುತ್ತಾ ಹೇಗೆ ಅನ್ನುವಂಥದ್ದು? ಹೆಚ್ಚಾಗಿ ಇದು ಯೂಶಲಿ ನಮ್ಮ ಮುಖ ಅಪ್ ಟು 17-18 ಇಯರ್ಸ್, 17-18 ವಯಸ್ಸವರೆಗೆ ಬೆಳೀತಾ ಇರುತ್ತೆ. ಸೊ ಕೆಲವರಿಗೆ ಚಿಕ್ಕ ವಯಸ್ಸಲ್ಲೇ ಇರಬಹುದು, ಚಿಕ್ಕ ಮಗುವಿಂದಲೇ ಇರಬಹುದು ಕೆಲವರಿಗೆ. ಬಟ್ ಇನ್ನು ಕೆಲವರಿಗೆ ಬೆಳೀತಾ ಬೆಳೀತಾ ಅದು ಸ್ಲೋಲಿ ಆಸ್ ವಿ ಗ್ರೋ ಅಂತ ಹೇಳ್ತೀವಿ, ಅಂದ್ರೆ ಬೆಳೀತಾ ಬೆಳೀತಾ ಯಾವ್ದಾದ್ರು ಒಂದು ಸೈಡ್ಗೆ ಅದು ಸ್ಲೋಲಿ ಜಾಗ ಇಲ್ಲದೆ ಬೆಂಡ್ ಆಗುತ್ತೆ. ಇನ್ನು ಕೆಲವರಿಗೆ ಈ ಫುಟ್ಬಾಲ್ ಇಲ್ಲ ಬಾಸ್ಕೆಟ್ಬಾಲ್ ಗೇಮ್ಸ್ ಆಟ ಆಡುವಾಗ ಎಲ್ಲಾದ್ರೂ ಮೂಗಿಗೆ ತಾಗಿದ್ರೆ ಅಲ್ಲ ಮೂಗು ಮೇಲೆ ಬಾಲ್ ಬಿದ್ರೆ ಆ ತರ ಆಗುವಂಥದ್ದು. ಸೊ ಹುಟ್ಟಿನಿಂದ ಕೆಲವರಿಗೆ ಮಾತ್ರ ಬರುತ್ತೆ. ಹೆಚ್ಚಾಗಿ ಬರೋದು ಯೂಶಲಿ ಬೆಳೀತಾ 17-18 ವಯಸ್ಸಾಗುವಾಗ ಗೊತ್ತಾಗುತ್ತೆ ಯಾರಿಗೆ ತೊಂದರೆ ಇದೆ ಅಂತ. ಓಕೆ, ಸೊ ಇದರಿಂದ ಆಗುವಂತಹ ಸಮಸ್ಯೆಗಳನ್ನು ನಾವು ಗಮನಿಸೋದಿದ್ರೆ ಏನೆಲ್ಲ ತೊಂದರೆಗಳು ಕಾಣಿಸಿಕೊಳ್ಳುತ್ತೆ ಅನ್ನುವಂಥದ್ದು ಈ ಮೂಗು ಕಟ್ಟುವಿಕೆಯಿಂದ? ಹೆಚ್ಚಾಗಿ ಒಂದು ಸೈಡ್ ಮೂಗು ಕಟ್ಟಿದ್ರೆ ಇನ್ನೊಂದು ಸೈಡ್ ಆದ್ರೂ ಫ್ರೀ ಇರುತ್ತೆ. ಬಟ್ ಕೆಲವರಿಗೆ ಎರಡೂ ಸೈಡ್ ಮೂಗು ಕಟ್ಟುತ್ತೆ. ಅಂತವರಿಗೆ ಬಾಯಲ್ಲೇ ಶ್ವಾಸ ಮಾಡಬೇಕಾಗುತ್ತೆ. ಮೂಗು ಕಂಟಿನ್ಯೂಸ್ ಆಗಿ ಬ್ಲಾಕ್ ಇದ್ರೆ ಬಾಯಲ್ಲೇ ಉಸಿರಾಡಿದ್ರೆ ಬಾಯಿ ಡ್ರೈ ಆಗುತ್ತೆ. ಸೊ ರಾತ್ರಿ ಈ ಪ್ರಾಬ್ಲಮ್ ಜಾಸ್ತಿ ಆದ್ರೆ, ಅಂದ್ರೆ ನಾವು ಹೆಚ್ಚಾಗಿ ಮೂಗು ಬಂದಾದ್ರೆ ಆಟೋಮ್ಯಾಟಿಕ್ ಆಗಿ ಬಾಯಲ್ಲೇ ಉಸಿರಾಡಬೇಕಾಗುತ್ತೆ. ಅಂತವರಿಗೆ ಗೊರಕೆ ಶುರು ಆಗುತ್ತೆ ರಾತ್ರಿ. ಸೊ ಲಾಂಗ್ ಟರ್ಮ್ ಗೊರಕೆ ಇದ್ದವ್ರಿಗೆ ತುಂಬಾ ಪ್ರಾಬ್ಲಮ್ಸ್ ಇರುತ್ತೆ. ಅದು ನಮ್ಮ ಶ್ವಾಸನಾಳದ ಮೇಲೆ, ನಮ್ಮ ಹಾರ್ಟ್ ಮೇಲೆ ತುಂಬಾ ಒತ್ತಡ ಬೀಳುತ್ತೆ. ಸೊ ಅದು ಬಿಟ್ರೆ ಕೆಲವರಿಗೆ ಪೂರ್ತಿ ಮೂಗು ಬಂದಾದ್ರೆ ಈ ಸ್ಮೆಲ್ ಕೂಡ ಗೊತ್ತಾಗೋದಿಲ್ಲ. ಸ್ಮೆಲ್ ಕಡಿಮೆ ಆದ್ರೆ ರುಚಿ ಕೂಡ ಗೊತ್ತಾಗೋದಿಲ್ಲ. ಸೊ ಹೆಚ್ಚಾಗಿ ಇದೆಲ್ಲ ನಮ್ದು ಕಾಮನ್ ಪ್ರಾಬ್ಲಮ್ಸ್, ಸಾಮಾನ್ಯವಾಗಿ ಗಮನಿಸೋದು. ಕೆಲವರಿಗೆ ಶೀತ ಆದ್ರೆ ಕೂಡ ಮೂಗು ಬ್ಲಾಕ್ ಆಗುತ್ತೆ. ಸೊ ಒಂದು 3-4 ದಿವಸ ಬ್ಲಾಕ್ ಇದ್ರೇನೆ ನಮ್ಗೆ ತುಂಬಾ ಕಷ್ಟ ಆಗುತ್ತೆ. ಅಂತದ್ರಲ್ಲಿ ಲಾಂಗ್ ಟರ್ಮ್ ಪ್ರಾಬ್ಲಮ್ ಆದ್ರೆ ಇನ್ನೂ ಕಷ್ಟ, ನಿಜ, ಉಳಿಸ್ಕೊಳ್ಳೋದು ಕೂಡ ಕಷ್ಟ ಆಗುತ್ತೆ ಅನ್ನುವಂಥದ್ದು. ಬರದ ಹಾಗೆ ತಡೆಯುವಂತಹ ವಿಧಾನಗಳಿದ್ರೆ ಹೇಗೆ ತಡೆಯಬಹುದು ಅನ್ನುವಂಥದ್ದನ್ನ? ಯೂಶುವಲಿ ಇದು DNS ಅಂತ ಹೇಳ್ತೇವಲ್ಲ, ಅದು ತಡಿಲಿಕ್ಕೆ ನಮ್ಮಲ್ಲಿ ಏನು ವಿಧಾನಗಳಿಲ್ಲ. ಬಟ್ ಬಂದ್ರೆ ಅದು ಅಂತ ಗೊತ್ತಾದ್ರೆ ಅದನ್ನ ಕಂಡು ಹಿಡಿದ ಮೇಲೆ
ಅದಕ್ಕೆ ತಕ್ಕ ಶಸ್ತ್ರಚಿಕಿತ್ಸೆನೇ ಬೇಕಾಗುತ್ತೆ. ಓಕೆ. ಈಗ ಸಾಮಾನ್ಯ ನಮಗೆ ಶೀತ ಆದರೆ ಅದಕ್ಕೆ ತಡೆಗಟ್ಟಲಿಕ್ಕೆ ನಾವು ಡ್ರಾಪ್ಸ್ ಕೊಡ್ತೇವೆ, ಇಲ್ಲ ಮಾತ್ರೆ ಕೊಡ್ತೇವೆ. ಸೊ ಟೆಂಪರರಿ ಆಪ್ಷನಲ್ಲಿ ಸೆಟಲ್ ಆಗುತ್ತೆ. ಬಟ್ ಯಾರ ಮೂಗಲ್ಲಿ ಮೂಗು ಬೆಂಡಿದೆ ಅಥವಾ ಬೇರೆ ದುರ್ಮಾಂಸಗಳಿವೆ ಅಂಥವರಿಗೆ ಶಸ್ತ್ರಚಿಕಿತ್ಸೆ ಬೇಕಾಗುತ್ತೆ. ಓಕೆ. ಸೊ ಅದೊಂದೇ ಸೊಲ್ಯೂಷನ್ ಅನ್ನುವಂಥ. ಅದೇ ಒಂದೇ ಸೊಲ್ಯೂಷನ್. ಎಸ್. ಇನ್ನು ಬೇರೆ ಕಾರಣಗಳ ಬಗ್ಗೆ ಮಾತನಾಡೋದಿದ್ರೆ ಮೂಗು ಕಟ್ಟುವಿಕೆಗೆ ಇರುವಂಥ ಬೇರೆ ಕಾರಣಗಳು ಯಾವುದು ಅನ್ನುವಂಥದ್ದು? ಕೆಲವರಿಗೆ ಮೂಗು ಕಟ್ಟುವಿಕೆಗೆ ಹಲವಾರು ಕಾರಣಗಳಿವೆ. ಅದರಲ್ಲಿ ಕೆಲವರಿಗೆ ನಮ್ಮ ಈ ಕೋಸ್ಟಲ್ ಕರ್ನಾಟಕದಲ್ಲಿ ನೋಡೋದಾದ್ರೆ ಎಲರ್ಜಿ ಬಹಳ ದೊಡ್ಡ ಪ್ರಾಬ್ಲಮ್. ಬೆಳಿಗ್ಗೆ ಎದ್ದ ತಕ್ಷಣ ಕೆಲವರಿಗೆ ಸೀನ್ ಶುರು ಆಗುತ್ತೆ, ತುಂಬಾ ಸೀನ್ತಾರೆ. ಸೊ ಒಂದು 10 ನಿಮಿಷ ಮೂಗು ಬಂದೇ ಇರುತ್ತೆ, ಕೆಲವರಿಗೆ 1 ಗಂಟೆವರೆಗೆ ಬಂದಿರುತ್ತೆ, ಮತ್ತೆ ಸ್ಲೋಲಿ 10-11 ಗಂಟೆ ಆಗುವಾಗ ಅದು ಸೆಟ್ಲ್ ಆಗುತ್ತೆ. ಸೊ ಯೂಶಲಿ ಎಲರ್ಜಿ, ತುಂಬಾ ಮಂದಿಗೆ ಎಲರ್ಜಿ ಇದ್ದವರಲ್ಲಿ ಅಟ್ಲೀಸ್ಟ್ ಒಂದು 10-20% ಅವರಲ್ಲಿ ಒಂದು ಎಲರ್ಜಿ ದುರ್ಮಾಂಸ, ಅಂದ್ರೆ ನಾವು ಪಾಲಿಪ್ಸ್ ಅಂತ ಹೇಳ್ತೇವೆ. ಸ್ಲೋಲಿ ಮೂಗಲ್ಲಿ ಅದು ಸೀನಿದ ಮೇಲೆ ಅದು ಪಾಲಿಪ್ಸ್ ಬೆಳಿಲಿಕ್ಕೆ ಶುರು ಆಗುತ್ತೆ. ಅದೇನು ಮದ್ದಲ್ಲ, ಅದಕ್ಕೂ ಮದ್ದು ಕೂಡ ಇದೆ, ಬಟ್ ಲಾಂಗ್ ಟರ್ಮ್ ಅವ್ರಿಗೆ ಅದು ಪ್ರಾಬ್ಲಮ್ಸ್. ಒಂದು ಸೀನ್ತಾರೆ, ಇನ್ನು ಅದು ಸೀನಿ ಮೂಗಲ್ಲಿ 2 ದುರ್ಮಾಂಸಗಳು ಬೆಳಿತವೆ. ಎರಡನೇದಾಗಿ ಕೆಲವೊಂದ್ಸಲ ನಮ್ಮ ಸೈನಸ್ ಅಲ್ಲಿ ಬ್ಲಾಕ್ ಇದ್ರೆ ಅವಾಗ್ಲೂ ಪಾಲಿಪ್ ಅಂತ ಒಂದು ದುರ್ಮಾಂಸ ಬೆಳೆಯುತ್ತೆ ಯಾವ್ದಾದ್ರು ಒಂದು ಕಡೆ. ಅದು ಬಿಟ್ರೆ ಕೆಲವರಿಗೆ ನಾವು ಟರ್ಬಿನೇಟ್ ಅಂತ ಹೇಳ್ತೇವೆ. ಮೂಗು ಕಂಬ 2 ಭಾಗದಲ್ಲಿ ಒಂದು ಟರ್ಬಿನೇಟ್ ಅಂತ ಒಂದು ಸಾಧನೆ ಇದೆ. ಹೆಚ್ಚಾಗಿ ನೇಸಲ್ ಸೈಕಲ್ ಅಲ್ಲಿ ದೊಡ್ಡದಾಗುತ್ತೆ, ಚಿಕ್ಕದಾಗುತ್ತೆ. ಬಟ್ ಕೆಲವರಲ್ಲಿ ಅದು ಪರ್ಮನೆಂಟ್ ಆಗಿ ದೊಡ್ಡದೇ ಇರುತ್ತೆ, ಹೆಚ್ಚಾಗಿ ಮಲಗುವಾಗ ಪ್ರಾಬ್ಲಮ್ ಕೊಡುತ್ತೆ. ಇಲ್ಲ ಕೆಲವರಲ್ಲಿ ನಶೆ ಹಾಕ್ತಾರಲ್ಲ ಮೂಗಲ್ಲಿ, ಸೊ ಅವ್ರಿಗೆ ಅದು ಅಭ್ಯಾಸ ಆಗೋಗಿರುತ್ತೆ. ಅದು ಹಾಕಿದ್ರೆ 1-2 ಸಲ ಸೀನ್ತಾರೆ, ಮತ್ತೆ ಮೂಗು ಫ್ರೀ ಆಗುತ್ತೆ ಅಂತ ಅನ್ಸುತ್ತೆ. ಬಟ್ ಅದು ಲಾಂಗ್ ಟರ್ಮ್ ಹಾಕ್ತಾ ಹೋದ್ರೆ ಅದು ಪ್ರಾಬ್ಲಮ್ ಆಗುತ್ತೆ. ಈ ಟರ್ಬಿನೇಟ್ ಪರ್ಮನೆಂಟ್ ಆಗಿ ದೊಡ್ಡದಾಗ್ತವೆ. ಮತ್ತೆ ಇನ್ನು ಕೆಲವರಲ್ಲಿ ಮೂಗು ಬ್ಲಾಕ್ ಯಾವುದೋ ಒಂದು ಕಾರಣದಲ್ಲಿ ಇರುತ್ತೆ. ಸೊ ಅವ್ರೇನ್ ಮಾಡ್ತಾರೆ, ಮೆಡಿಕಲ್ ಇಂದ ತಂದು ಡ್ರಾಪ್ಸ್ ಹಾಕ್ತಾರೆ. ಮೆಡಿಕಲ್ ಅಲ್ಲಿ ಮೂಗ್ ಬ್ಲಾಕ್ ಇದೆ ಅಂದ್ರೆ ಡ್ರಾಪ್ಸ್ ಕೊಡ್ತಾರೆ. ಸೊ ಅವರು ಡ್ರಾಪ್ಸ್ ಹಾಕ್ತಾ ಹೋಗ್ತಾರೆ, ಹಾಕ್ತಾರೆ 1-2 ತಿಂಗಳು ಹಾಕ್ತಾರೆ. ಬಟ್ ಅವ್ರಿಗೆ ಮತ್ತೆ ಅದು ಅಭ್ಯಾಸ ಆಗೋಗುತ್ತೆ. ಸೊ ಅವರು ಕಂಟಿನ್ಯೂಸ್ ಹಾಕ್ತಾ ಹೋಗ್ತಾರೆ. ಮೋರ್ ದೆನ್ 6 ಮಂತ್ಸ್ 1 year ಹಾಕಿದ್ರೆ ರೈನೈಟಿಸ್ ಮೆಡಿಕಮೆಂಟೋಸಾ ಅಂತ ಒಂದು ಪ್ರಾಬ್ಲಮ್ ಇದೆ, ಸೈಡ್ ಎಫೆಕ್ಟ್ ಅದು. ಸೊ ಅದರಲ್ಲಿ ಮೂಗು ಮಾಂಸ ಪರ್ಮನೆಂಟ್ ಆಗಿ ದೊಡ್ಡದಾಗುತ್ತೆ. ಅದು ಬಿಟ್ರೆ ಕೆಲವೊಂದ್ಸಲ ಟ್ಯೂಮರ್ಗಳು ಬರಬಹುದು. ಯಾವಾಗ ಮೂಗಲ್ಲಿ ಬ್ಲೀಡಿಂಗ್ ಇದೆ, ಮೂಗ್ ಬ್ಲಾಕ್ ಜೊತೆ ಬ್ಲೀಡಿಂಗು ಕೂಡ ಇದೆ, ಅಂದ್ರೆ ಮೂಗಿಂದ ರಕ್ತ ಬರುತ್ತೆ, ಅಂತವರು ಬಂದು ತೋರಿಸಲೇಬೇಕಾಗುತ್ತೆ. ಯಾವುದೋ ಒಂದು ಕಾರಣದಲ್ಲಿ ಅದು ಆಗೋದು. ಇದೆಲ್ಲವೂ ಕೂಡ ನಿರ್ಲಕ್ಷ್ಯ ಮಾಡಲಾಗದಂತಹ ಗಂಭೀರ ಸಮಸ್ಯೆಗಳು. ಹೌದು. ಮುಖ್ಯವಾಗಿ ಮೂಗು ಕಟ್ಟುವಿಕೆಯಿಂದ ಏನೆಲ್ಲ ಸಮಸ್ಯೆಗಳಾಗುತ್ತೆ, ಅದು ಎಷ್ಟು ಗಂಭೀರವಾಗುತ್ತೆ ಅನ್ನುವಂತಹ ಒಂದು ಮಾಹಿತಿಗಳನ್ನು ಈಗಾಗಲೇ ಕೊಟ್ರಿ. ಇನ್ನು ಇದರ ಚಿಕಿತ್ಸೆಯ ಬಗ್ಗೆ ಮಾತನಾಡೋದಿದ್ರೆ ಡಾಕ್ಟರ್, ಯಾವ ಥರ ಎಲ್ಲ ಟ್ರೀಟ್ಮೆಂಟ್ ಸಿಗುತ್ತೆ, ಯಾವ ಥರ ಮಾಡ್ಕೊಳ್ಬಹುದು ಅನ್ನುವಂಥದ್ದು? ಪ್ರಮುಖವಾಗಿ ಇದು ಡಿವೇಟೆಡ್ ನೇಸಲ್ ಸೆಪ್ಟಮ್ ಅಂತ ಹೇಳಿದಲ್ಲ, ಮೂಗಿನ ಕಂಬ ಬೆಂಡ್ ಆಗೋದು. ಹೌದು. ಸೊ ಅದಕ್ಕೆ ಸೆಪ್ಟೋಪ್ಲಾಸ್ಟಿ ಅಂತ ಒಂದು ಸರ್ಜರಿ ಇದೆ. ನಾವು ಮೂಗು ಒಳಗಿಂದನೇ ಒಂದು ಓಪನಿಂಗ್ ಮಾಡ್ತೇವೆ, ಮೂಗು ಒಳಗಿಂದನೇ ಬೆಂಡಿರೋ ಮೂಳೆನ ಸ್ಟ್ರೇಟ್ ಮಾಡ್ತೇವೆ. ಆಮೇಲೆ 2 ಸೈಡ್ ಮೂಗು 1-2 ದಿವಸ ಪ್ಯಾಕ್ ಮಾಡಿರ್ತೇವೆ ಆ ಕಂಬ ಸ್ಟ್ರೇಟ್ ಇಡ್ಲಿಕ್ಕೆ. ಸಿಂಪಲ್ ಸರ್ಜರಿ, ಹಾಸ್ಪಿಟಲ್ ಅಲ್ಲಿ ಜಸ್ಟ್ 3 to 4 days ಅಡ್ಮಿಷನ್. ಆಮೇಲೆ ಏನು ಜಾಸ್ತಿ ರಿಸ್ಕ್ ಇಲ್ಲ, ಮೂಗಿಗೆ ತಾಗದಂಗೆ ನೋಡ್ಬೇಕು. ಸೊ ಹೆಚ್ಚಾಗಿ ಆ ಸೆಪ್ಟೋಪ್ಲಾಸ್ಟಿ ಸರ್ಜರಿ ನಂತರ ಎಲ್ಲರೂ ಗುಣಮುಖರಾಗ್ತಾರೆ. ಬಟ್ ಒಂದು ವೇಳೆ ಎಲರ್ಜಿ ಪಾಲಿಪ್ಸ್ ಅಂದ್ರೆ ನಾವು ಎಥ್ಮಾಯ್ಡಲ್ ಪಾಲಿಪ್ಸ್ ಅಲ್ಲ ಬೇರೆ ಥರದ ಪಾಲಿಪ್ಸ್, ಎಲ್ಲಿ ಎಲರ್ಜಿಯಿಂದ ಬಂದಿರೋ ಅಂತ ಪಾಲಿಪ್ಸ್ಗೆ ನಾವು ಎಂಡೋಸ್ಕೋಪಿಕ್ ಸರ್ಜರಿ ಮಾಡ್ತೇವೆ. ಎಂಡೋಸ್ಕೋಪಿಕ್ ಸೈನಸ್ ಸರ್ಜರಿ ಇಂದ ಆ ಪಾಲಿಪ್ಸ್ನ ಕ್ಲಿಯರ್ ಮಾಡ್ಬೋದು. ಮತ್ತೆ 2 ಕಂಡೀಷನ್ಸ್ ಇದೆಯಲ್ಲ, ಅದು ಒಂದೇ ನಶೆ ಹಾಕಿ ಟರ್ಬಿನೇಟ್ಸ್ ದೊಡ್ಡದಾಗಿರೋದು, ಇಲ್ಲ ಡ್ರಾಪ್ಸ್ ಹಾಕಿ ದೊಡ್ಡದಾಗಿರೋದು, ಅಂತವರಿಗೆ ಆ ಟರ್ಬಿನೇಟ್ಸ್ ನ ತೆಗೆದು ಬಿಡುವಂತದ್ದು ಒಂದು ಶಸ್ತ್ರಚಿಕಿತ್ಸೆ ಇದೆ. ಬಟ್ ಹೆಚ್ಚಾಗಿ ಅದೆಲ್ಲ ಮೂಗೊಳಗಿಂದನೇ ಮಾಡುವಂಥದ್ದು. ಆದ್ರೆ ಯಾರ್ದು ಮೂಗು ಹೊರಗಡೆಯಿಂದನೇ ಓರೆ ಇರುತ್ತೆ, ಯಾವ್ದಾದ್ರು ಬಾಲ್ ತಾಗಿ ಇಲ್ಲ ಏನಾದ್ರು ಆಟ ಆಡುವಾಗ ತಾಗಿ, ಇಲ್ಲ ಕೆಲವ್ರದ್ದು ಮೂಗೆ ಸೊಟ್ಟೆ ಇರುತ್ತೆ, ಹೊರಗಡೆಯಿಂದಾನೆ ಬೆಂಡ್ ಇರುತ್ತೆ, ಅಂತವರಿಗೆ ಕೂಡ ಮೂಗು ಒಳಗೆ ಅಂದ್ರೆ ಕಾಣದಂಗೆ ಮಾಡುವಂತದ್ದು ರೈನೋಪ್ಲಾಸ್ಟಿ ಅಂತ ಸರ್ಜರಿಗಳಿವೆ, ಕಾಸ್ಮೆಟಿಕ್ ಕರೆಕ್ಷನ್ಸ್ ಅಂತದ್ದು ಕೂಡ ಮಾಡಬಹುದು. ಸೊ ಇದೆಲ್ಲ ಆಪ್ಷನ್ಸ್ ಚಿಕಿತ್ಸೆಯಲ್ಲಿ ಇದೆ ಅನ್ನುವಂಥದ್ದು. ಎಸ್, ಇನ್ನು ಅಲರ್ಜಿ ಅನ್ನುವಂತಹ ಒಂದು ವಿಚಾರವನ್ನ ಹೇಳಿದ್ರಿ, ಅಲರ್ಜಿಯಿಂದ ಕೂಡ ಈ ಒಂದು ಮೂಗು ಕಟ್ಟುವಿಕೆ ಸಮಸ್ಯೆ ಬರುತ್ತೆ ಅನ್ನೋದು. ಸೊ ಅಲರ್ಜಿ ಅಂದ್ರೆ ಏನು ಅನ್ನುವಂಥದ್ದು ಡಾಕ್ಟರ್? ಆಕ್ಚುಲಿ ಹೆಚ್ಚಾಗಿ ಲಕ್ಷಣಗಳು ಹೇಗಿರುತ್ತೆ ಅಂತ? ಹೆಚ್ಚಾಗಿ ಎಲರ್ಜಿ ಇದ್ದವರಿಗೆ ಬೆಳಿಗ್ಗೆ ಹೆಚ್ಚಾಗಿ 80% ಅವರಿಗೆ ಪ್ರಾಬ್ಲಮ್ಸ್ ಇರೋದು ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ಮೂಗು ಇದು ಇಚ್ಚಿಂಗ್ ಅಂತ ಹೇಳ್ತೇವೆ.
ಸ್ವಲ್ಪ ತುರಿಸ್ದಂಗೆ ಆಗುತ್ತೆ. ಆಮೇಲೆ ಸೀನ್ ಶುರು ಆಗುತ್ತೆ. ಸೊ ಕೆಲವರಿಗೆ ತುಂಬಾ ಸಲ ಸೀನ್ ಬರುತ್ತೆ. ಸೀನ್ ಬಂದ ಮೇಲೆ ಮೂಗಲ್ಲಿ ನೀರು ಇಳಿಯೋದು, ಎರಡು ಮೂಗ್ ಬಂದಾಗೋದು, 1-2 ಗಂಟೆವರೆಗೆ ಆ ತರ ಇರುತ್ತೆ. ಮತ್ತೆ ಏನಾದ್ರೂ ಧೂಳಲ್ಲಿ ಕೆಲಸ ಮಾಡಿದ್ರೆ ತಕ್ಷಣ ಶುರು ಆಗುತ್ತೆ. ಈ ಚಳಿಗಾಲದಲ್ಲಿ ಜಾಸ್ತಿ, ನವೆಂಬರ್ ಟು ಫೆಬ್ರವರಿಯಲ್ಲಿ ಈ ಮರಗಳಲ್ಲಿ ಕೆಲವು ಹೂಗಳು ಇರ್ತವೆ. ಸೊ ಅದು ಕೆಲವರಿಗೆ ಆಗಲ್ಲ, ಪೋಲನ್ ಅಂತ ಹೇಳ್ತೇವೆ. ಕೆಲವರಿಗೆ ಈ ಮನೆಯಲ್ಲಿರುವ ಪ್ರಾಣಿಗಳು ಆಗಲ್ಲ, ಎಸ್ಪೆಷಲಿ ಈ ನಾಯಿಗಳ ಫರ್ ಎಲ್ಲ ರೋಮದಿಂದ. ಸೊ ಅಂತವರಿಗೆ ತಕ್ಷಣ ಸ್ನೀಸಿಂಗ್ ಶುರು ಆಗುತ್ತೆ. ಸೊ ಯಾರಿಗೆ ಇಂಥ ಎಲರ್ಜಿಗಳು ಇವೆ ಅಂದ್ರೆ ಧೂಳಿಗೆ ಹೋಗುವಾಗ ಆಗಲ್ಲ ಅಂತವರು ಮನೆಯಲ್ಲಿ ನಾವು ಕರ್ಟನ್ಸ್ ಡಸ್ಟ್ ಮಾಡೋದು ಇಲ್ಲ ಎಲ್ಲಾದ್ರೂ ಡಸ್ಟ್ ಮಾಡೋದು ಅಂತ ಆಪ್ಷನ್ಸ್ ಇಡಬಾರ್ದು. ಮನೆಯಲ್ಲಿ ಕರ್ಟನ್ಸ್ ತೆಗೆದು ವಾಶಿಗೆ ಹಾಕೋದು ಇಲ್ಲ ಡ್ರೈ ಕ್ಲಾತ್ ಅಲ್ಲಿ ಮಾಪ್ ಮಾಡೋದು ಅಂತದ್ ಮಾಡ್ಬೇಕಾಗತ್ತೆ. ಅದ್ರ ಜೊತೆ ಅದ್ರ ಜೊತೆ ಈ ತುಂಬಾ ಎಲರ್ಜಿ ಇದ್ದವರಿಗೆ ಒಂದೊಂದ್ಸಲ ತಲೆನೋವು ಕೂಡ ಬರಬಹುದು. ಸೈನಸ್ ಬ್ಲಾಕ್ ಆದ್ರೆ ಅದರಿಂದ ತಲೆನೋವು ಕೂಡ ಬರೋ ಚಾನ್ಸಸ್ ಇರುತ್ತೆ. ನಾವು ಸೈನಸೈಟಿಸ್ ಅಂತ ಹೇಳ್ತೇವೆ, ಆ ತರ ಕೂಡ ಆಗುವಂತಹ ಚಾನ್ಸಸ್ ಇದೆ ಅನ್ನುವಂಥದ್ದು. ಅದರ ಜೊತೆಗೆ ಇನ್ನೊಂದು ವಿಚಾರವನ್ನ ಹೇಳಿದ್ರೆ ಮೂಗಿನಲ್ಲಿ ದುರ್ಮಾಂಸ ಬೆಳೆಯುವುದು ಅನ್ನುವಂಥದ್ದು. ಸೊ ಅದರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೋದಾ, ಅಂದ್ರೆ ಏನು, ಹೇಗೆ ಬರುತ್ತೆ ಅಂತ? ಈ ಮೂಗಲ್ಲಿ ದುರ್ಮಾಂಸ ಬೆಳೆಯೋದು ಅಂದ್ರೆ ಯೂಶಲಿ ಫಸ್ಟ್ ರೀಸನ್ ಎಲರ್ಜಿ ತಾನೇ ಇರುತ್ತೆ. ಕೆಲವೊಂದ್ಸಲ ಕೆಲವು ಟ್ಯೂಮರ್ಸ್ ಬರುತ್ತೆ, ಅಪರೂಪವಾಗಿ ಕ್ಯಾನ್ಸರ್ ಕೂಡ ಬರಬಹುದು. ಈಗ ಇಂಥದೇ ವಯಸ್ಸಲ್ಲಿ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿಕ್ ಆಗಲ್ಲ. ಎನಿ ಸ್ಟೇಜ್ ಅಲ್ಲಿ ಎನಿ ಕ್ಯಾನ್ಸರ್ ಬರುತ್ತೆ. ಬಟ್ ದುರ್ಮಾಂಸ ಇದ್ದ ತಕ್ಷಣ ನಾವು ಗಾಬರಿ ಪಡೋಂಥದ್ದೇನಿಲ್ಲ. ಹೆಚ್ಚಾಗಿ ನಾವು ನೋಡ್ಬೇಕಾಗತ್ತೆ ಯಾವ ಪ್ರಾಬ್ಲಮ್ ಇಂದ ಈ ತರ ಆಗಿದೆ ಅಲ್ಲ, ಯಾಕೆ ಬಂದಿದೆ ಅಂತ. ಎಲರ್ಜಿಯಲ್ಲಿ ಬಂದ ಪಾಲಿಪ್ಸ್ಗಳು ಯೂಶ್ವಲಿ ಕೆಲವೊಂದ್ಸಲ ಸ್ಪ್ರೇನಲ್ಲೇ ಹೋಗುತ್ತೆ. ನಾವು ಎಲರ್ಜಿ ಕಂಟ್ರೋಲ್ ಮಾಡ್ಲಿಕ್ಕೆ ಮಾತ್ರ ಮತ್ತೆ ಸ್ಪ್ರೇ ಕೊಡ್ತೇವೆ. ಸೊ ಯೂಶಲಿ ಅದರಲ್ಲೇ ಸೆಟ್ಲ್ ಆಗುತ್ತೆ. ಬಟ್ ಎಲರ್ಜಿ ಲೈಫ್ ಲಾಂಗ್ ಪ್ರೊಸೆಸ್. ನಾವು ಕೊಟ್ಟ ಮದ್ದಲ್ಲಿ ಮಾತ್ರ ಸೆಟ್ಲ್ ಆಗುತ್ತೆ, ಇಲ್ಲ ಅದು ವಾಪಸ್ ಬರ್ತಾ ಇರ್ತದೆ. ಪರ್ಮನೆಂಟ್ ಆಗಿ ಸ್ಪ್ರೇ ಬೇಕಾಗುತ್ತೆ. ಇಲ್ಲ ಅಂದ್ರೆ ಕೆಲವು ಈ ಇನ್ಫೆಕ್ಷನ್ ಅಲ್ಲಿ ಬಂದ ದುರ್ಮಾಂಸ ಇಲ್ಲ ಕೆಲವು ಬಿನೈನ್ ಟ್ಯೂಮರ್ ಅಂತ ಹೇಳ್ತೇವೆ, ಅಂದ್ರೆ ಏನು ಪ್ರಾಬ್ಲಮ್ ಕೊಡಲ್ಲ, ಬಟ್ ಮೂಗಲ್ಲಿ ಒಂದು ದುರ್ಮಾಂಸ ಬೆಳೆದಿದೆ, ಅದು ಸರ್ಜರಿ ತೊಂದರೆ ಆಗುತ್ತೆ, ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಕೆಲವರಿಗೆ ಅದರಲ್ಲಿ ಮೂಗಿಂದ ಬ್ಲೀಡಿಂಗ್ ಕೂಡ ಆಗುತ್ತೆ. ಅದಕ್ಕೆ ನಾವು ಸರ್ಜರಿ ಮಾಡ್ಲೇಬೇಕು, ಬೇರೆ ಆಪ್ಷನ್ಸ್ ಗಳಿಲ್ಲ. ಕೆಲವು ಪಾಲಿಪ್ಸ್ ಗಳಿಗೆ ಮಾತ್ರ ನಾವು ಇದು ಮದ್ದು ಕೊಟ್ಟು ನೋಡಬಹುದು. ಬಟ್ ಕೆಲವೊಂದಕ್ಕೆ ಮದ್ದುಗಳ ಆಪ್ಷನ್ನೇ ಇಲ್ಲ. ನಾವು ಡೈರೆಕ್ಟ್ ಸರ್ಜಿಕಲ್ ಆಪ್ಷನ್ ಅಂತ ಇಟ್ಟಿರ್ತೇವೆ. ಅವಶ್ಯಕತೆ ಇದ್ರೆ ನಮ್ಗೆ ಡೌಟ್ ಇದ್ರೆ ಬಯಾಪ್ಸಿ ಮಾಡ್ತೇವೆ, ಯಾವ ಕಾರಣಕ್ಕೆ ಬಂದಿದೆ, ಇದರಲ್ಲಿ ಕ್ಯಾನ್ಸರ್ ಅಂಶಗಳೇನಾದ್ರೂ ಉಂಟಾ ನೋಡ್ಲಿಕ್ಕೆ, ಮತ್ತೆ ಸರ್ಜರಿ ಅಡ್ವೈಸ್ ಮಾಡ್ತೇವೆ. ಸೊ ಇದನ್ನು ಐಡೆಂಟಿಫೈ ಮಾಡೋದು ಹೇಗೆ, ಕಂಡು ಹಿಡಿಯೋದು ಹೇಗೆ ಅನ್ನುವಂಥದ್ದು ಡಾಕ್ಟರ್? ಈಗ ಯೂಶಲಿ ನಾವು ಮೂಗ್ ಒಳಗೆ ನೋಡಿದ್ರೆ ನಮ್ಗೆ ದುರ್ಮಾಂಸ ಕಾಣುತ್ತೆ. ಅದರ ಜೊತೆ ನಾವು ಡಯಾಗ್ನೋಸ್ಟಿಕ್ ನೇಸಲ್ ಎಂಡೋಸ್ಕೋಪಿ ಅಂದ್ರೆ ಒಂದು ಎಂಡೋಸ್ಕೋಪ್ ಅಂತ ಒಂದು ಸಾಧನ ಇದೆ, ಅದು ಹಾಕಿದ್ರೆ ನಮ್ಗೆ ಟಿವಿನಲ್ಲಿ ಕಾಣುತ್ತೆ ಮೂಗು ಒಳಗೆ ಹೇಗಿದೆ, ಆ ದುರ್ಮಾಂಸ ಹೇಗೆ ಕಾಣುತ್ತೆ. ಸೊ ಆ ಎಂಡೋಸ್ಕೋಪ್ ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ಎಂಡೋಸ್ಕೋಪ್ ಅಲ್ಲಿ ದುರ್ಮಾಂಸ ಕಂಡ ಮೇಲೆ ನೆಕ್ಸ್ಟ್ ನಾವು ಸಿಟಿ ಸ್ಕ್ಯಾನ್ ಮಾಡ್ತೇವೆ. ಮೂಗಲ್ಲಿ ಏನ್ ತೊಂದರೆ ಇದ್ರು ಅದಕ್ಕೆ ಸಿಟಿ ಸ್ಕ್ಯಾನ್ ಮಾಡ್ಬೇಕಾಗತ್ತೆ. ಎಕ್ಸ್ರೇ ನಲ್ಲಿ ಜಾಸ್ತಿ ಗೊತ್ತಾಗಲ್ಲ. ಸೊ ಸಿಟಿ ಸ್ಕ್ಯಾನ್ ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಯಾವ ಸೈನಸ್ ಅಲ್ಲಿದೆ. ನಮ್ಮ ಮುಖದ ಮೇಲೆ ತುಂಬಾ ಸೈನಸ್ ಇರ್ತವೆ, ಯಾವ ಸೈನಸ್ ಅಲ್ಲಿದೆ, ಎಲ್ಲೆಲ್ಲಿ ಸ್ಪ್ರೆಡ್ ಆಗಿದೆ, ಏನೆಲ್ಲ ಮಾಡಬಹುದು ಅಂತ ಸ್ಕ್ಯಾನ್ ನೋಡಿ ನಾವು ಪ್ಲಾನ್ ಮಾಡಬಹುದು. ಓಕೆ. ಸೊ ಈಗ ಇದನ್ನ ಟ್ರೀಟ್ಮೆಂಟ್ ಮೂಲಕ ಕಡಿಮೆ ಮಾಡಬಹುದು, ಅಂದ್ರೆ ಚಿಕಿತ್ಸೆ ನಂತರ ಕೂಡ ಅದು ಬರುವಂತ ಚಾನ್ಸಸ್ ಇರುತ್ತಾ, ಮತ್ತೆ ಬೆಳೆಯುವಂತ ಚಾನ್ಸಸ್ ಏನಾದ್ರೂ ಇರುತ್ತಾ ಅನ್ನುವಂತ? ಯೂಶಲಿ ಎಲರ್ಜಿ ಪಾಲಿಪ್ಸ್ ಅಲ್ಲಿ ಮತ್ತೆ ಬರೋ ಚಾನ್ಸ್ ಇರುತ್ತೆ. ನಾನು ಹೇಳ್ದಂಗೆ ಎಲರ್ಜಿ ಲೈಫ್ ಲಾಂಗ್ ಪ್ರೊಸೆಸ್. ಕೆಲವರಿಗೆ ಅದು ಏನ್ ಮಾಡಿದ್ರು ಸೆಟ್ಲ್ ಆಗಲ್ಲ. ತುಂಬಾ ವಿಧಾನಗಳಿವೆ ಎಲರ್ಜಿ ಕಡಿಮೆ ಮಾಡ್ಲಿಕ್ಕೆ, ಬಟ್ ಆದ್ರೂ ಎಲರ್ಜಿ ಕೆಲವರಲ್ಲಿ ಕಂಟಿನ್ಯೂಸ್ ಆಗಿರುತ್ತೆ. ಸೊ ಯಾರಲ್ಲಿ ಅದು ಕಂಟಿನ್ಯೂಸ್ ಆಗಿದೆ, ಎಲರ್ಜಿ ತೀವ್ರವಾಗಿದೆ, ಅಂತವರಲ್ಲಿ ಅದು ಮತ್ತೆ ವಾಪಸ್ ಯೂಶಲಿ 4-5 ವರ್ಷಗಳಲ್ಲಿ ವಾಪಸ್ ಬರುತ್ತೆ. ಸೊ ಅಂತವರಲ್ಲಿ ಸ್ಪ್ರೇ, ನೇಸಲ್ ಸ್ಪ್ರೇ ಆಪ್ಷನ್ ಅವರು ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರೆ ಅದನ್ನ ಕಂಟ್ರೋಲ್ ಮಾಡಬಹುದು. ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬಹುದು. ಇನ್ನು ಮಕ್ಕಳ ವಿಚಾರಕ್ಕೆ ಬಂದ್ರೆ, ಇನ್ ಕೇಸ್ ಮಕ್ಕಳಲ್ಲಿ ಈ ರೀತಿಯ ಬೆಳವಣಿಗೆಗಳು ಕಂಡು ಬಂದ್ರೆ ಮಕ್ಕಳಲ್ಲಿ ಹೇಗೆ ಶಸ್ತ್ರಚಿಕಿತ್ಸೆ ಮಾಡಬಹುದಾ, ಸರ್ಜರಿ ಮಾಡಬಹುದಾ ಅಂತ? ಯೂಶಲಿ ಮಕ್ಕಳಲ್ಲಿ, ಚಿಕ್ಕ ಮಕ್ಕಳಲ್ಲಿ ಬಿಟ್ವೀನ್ 4 to 8 years, 4ರಿಂದ 8 ವಯಸ್ಸರಲ್ಲಿ ಎಡೆನಾಯ್ಡ್ಸ್ ಅಂತ ಹೇಳ್ತೇವೆ. ಮೂಗಿನ ಹಿಂಭಾಗದಲ್ಲಿ ಒಂದು ಟಾನ್ಸಿಲ್ ತರ ಒಂದು ಮಾಂಸ ಇರುತ್ತೆ. ಅದು ಹೆಚ್ಚಾಗಿ ಬೆಳೆಯೋದು ಆ ಸ್ಟೇಜ್ ಅಲ್ಲಿ 4 to 8 years. 12 ವಯಸ್ಸದ ಆಗುವಾಗ ಅದು ಚಿಕ್ಕದಾಗುತ್ತೆ. ಬಟ್ 4 to 8 years ಅಲ್ಲಿ ತುಂಬಾ ಪ್ರಾಬ್ಲಮ್ ಕೊಡುತ್ತೆ. ಸೊ ಆವಾಗ ಮಗು ಆಟೋಮ್ಯಾಟಿಕ್ ಆಗಿ ಬಾಯಲ್ಲಿ ಉಸಿರಾಡ್ಲಿಕ್ಕೆ ಶುರು ಮಾಡುತ್ತೆ. ಹೆಚ್ಚಾಗಿ ತಾಯಿಯರು ರಾತ್ರಿಯಲ್ಲಿ ಗಮನಿಸಿದ್ರೆ ಮಗು ಬಾಯಿ ಓಪನ್ ಇರುತ್ತೆ, ಮೂಗಲ್ ಶ್ವಾಸ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ನಾವು ಮಲಗಿದಾಗ
ಆ ದುರ್ಮಾಂಸ ಕಂಪ್ಲೀಟ್ಲಿ ಬ್ಲಾಕ್ ಮಾಡುತ್ತೆ. ಹೌದು. ಸೊ ಮೂಗು ನೋಡುವಾಗ ಮೂಗಲ್ಲಿ ಏನು ಕಾಣಲ್ಲ, ಯಾಕಂದ್ರೆ ಅದು ಮೂಗು ಹಿಂದೆ ಇರುತ್ತೆ. ಬಟ್ ಮಗು ಬಾಯಿ ನೋಡಿದ್ರೆ ಅದು ಯಾವಾಗ್ಲೂ ಓಪನ್ ಇರುತ್ತೆ. ಕ್ರಮೇಣವಾಗಿ ಆ ಹಲ್ಲು ಮುಂದೆ ಬರುತ್ತೆ. ಆ ಮಾಡಿ ಉಸಿರಾಟ ಮಾಡ್ತಾ ಇದ್ರೆ ಸೊ ಅದಕ್ಕೆ ನಾವು ಎಡೆನಾಯ್ಡ್ಸ್ ಅಂತ ಹೇಳ್ತೇವೆ. ಯೂಶಲಿ ಮಕ್ಕಳಲ್ಲಿ ಮೂಗಿನ ಕಂಬ ಅಷ್ಟು ಬೇಗ ಓಲಿಯುವುದಿಲ್ಲ. ಹೆಚ್ಚಾಗಿ ಮಕ್ಕಳಲ್ಲಿ ಪ್ರಾಬ್ಲಮ್ ಇರೋದಂದ್ರೆ ಒಂದೇ ಎಡೆನಾಯ್ಡ್ಸ್. ಇಲ್ಲ ಮಕ್ಕಳಲ್ಲೂ ಒಂದು ಪಾಲಿಪ್ ಬರುತ್ತೆ, ಆಂಟ್ರೋಕೋನಲ್ ಪಾಲಿಪ್ ಅಂತ. ಅದರಲ್ಲೂ ಆ ಥರ ಆಗ್ಬೋದು. ಬಟ್ ಹೆಚ್ಚಾಗಿ 4 to 8 years ಇಲ್ಲ 4 to 10 years ಒಳಗಡೆ ನಾವು ಫಸ್ಟ್ ಯೂಶಲಿ ಎಡೆನಾಯ್ಡ್ಸ್ ಇರಬಹುದು ಅಂತ ಯೋಚನೆ ಮಾಡ್ತೇವೆ. ಸೊ ಅದನ್ನ ಕಂಡು ಹಿಡಿಬೇಕಾದ್ರೆ ಒಂದು ಎಕ್ಸ್ರೇ ಸಾಕಾಗುತ್ತೆ. CT ಸ್ಕ್ಯಾನ್ ಏನು ಬೇಕಾಗಲ್ಲ ಮಕ್ಕಳಲ್ಲಿ. ಬರೀ ಒಂದು ಎಕ್ಸ್ರೇಲಿ ಆ ಎಡೆನಾಯ್ಡ್ ಸೈಜ್ ಗೊತ್ತಾಗುತ್ತೆ. ಸೊ ಅದಕ್ಕೆ ತಕ್ಕ ಹಾಗೆ ಯೂಶಲಿ ಎಡೆನಾಯ್ಡ್ ಇದೆ ಅಂತ ಹೇಳಿದ್ರೆ ಆ ಸ್ಟೇಜಲ್ಲೇ ಸರ್ಜರಿ ಮಾಡಿ ಬಿಡ್ತೇವೆ. ತುಂಬಾ ದೊಡ್ಡದಿದೆ ಅಂತ ಹೇಳಿದ್ರೆ ಅದು ಯೂಶಲಿ ನಾವು ವೇಟ್ ಮಾಡಲ್ಲ. ಯಾಕಂದ್ರೆ ಕೆಲವು ಮಕ್ಕಳಲ್ಲಿ ಏನಾಗುತ್ತೆ, ಅದು ತುಂಬಾ ದೊಡ್ಡದಾದ್ರೆ ರಾತ್ರಿ ಉಸಿರಾಟ ಪ್ರಾಬ್ಲಮ್ ಆದ್ರೆ ಗೊರಕೆ ಅಂತೂ ಇರುತ್ತೆ. ಕೆಲವು ಮಕ್ಕಳಿಗೆ ಅದು ಗೊರಕೆ ಜೊತೆ ಸಡನ್ ಆಗಿ ಆಕ್ಸಿಜನ್ ಡೌನ್ ಆದಂಗೆ ಆಗುತ್ತೆ, ಎಚ್ಚರ ಆಗುತ್ತೆ ತುಂಬಾ ಸಲ. ಸೊ ಅಂತ ಮಕ್ಕಳಲ್ಲಿ ಅದು ಶಸ್ತ್ರಚಿಕಿತ್ಸೆ ಮಾಡಿ ಬಾಯಿ ಒಳಗಿಂದ ತೆಗೆಯುವಂಥದ್ದು. ಹೊರಗಂತೂ ಏನು ಗೊತ್ತಾಗಲ್ಲ, ಬಾಯಿ ಒಳಗಿಂದನೇ ಟಾನ್ಸಿಲ್ಸ್ ತೆಗೆಯೋದು. ಸೇಫ್ ಸರ್ಜರಿ, ಮಕ್ಕಳಲ್ಲಿ ಮಾಡುವಂತ ಸರ್ಜರಿ. ಬಟ್ ಮೂಗಿನ ಕಂಬ ಓಲೆ ಇದೆ ಅಂತ ಹೇಳಿದ್ರೆ ನಾವು ಯೂಶಲಿ 17 ವಯಸ್ಸುವರೆಗೆ ಅದನ್ನ ಕಾಯ್ಬೇಕಾಗತ್ತೆ, ಏನು ಮಾಡಕ್ ಆಗಲ್ಲ. ಎಡೆನಾಯ್ಡ್ ಸರ್ಜರಿ ಚಿಕ್ಕ ಮಕ್ಕಳಲ್ಲಿ ಮಾಡಬಹುದು, ಏನು ತೊಂದರೆ ಇಲ್ಲ. ನಾವು ಮೂಗಿನ ಕಟ್ಟುವಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದೇವೆ. ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ENT ವಿಭಾಗದ ವೈದ್ಯೆಯಾಗಿರುವಂತಹ ಡಾಕ್ಟರ್ ಸವಿತಾ ಲಸ್ರಾದು ಅವರಿಂದ ಡಾಕ್ಟರ್ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಈಗಾಗಲೇ ಹೇಳಿದ್ರಿ ಶಸ್ತ್ರಚಿಕಿತ್ಸೆಯನ್ನ ಮಾಡಬಹುದು, ಆ ಮೂಲಕ ಮಕ್ಕಳಲ್ಲೂ ಕೂಡ ಈ ಒಂದು ಸಮಸ್ಯೆಯನ್ನ ನಿವಾರಣೆ ಮಾಡಬಹುದು ಅನ್ನುವಂಥದ್ದು. ಇನ್ನು ಇದರಿಂದ ಏನಾದರೂ ದುಷ್ಪರಿಣಾಮಗಳು ಅಥವಾ ಸೈಡ್ ಎಫೆಕ್ಟ್ಸ್ ಏನಾದರೂ ಇದೆಯಾ ಅನ್ನುವಂಥದ್ದು ಡಾಕ್ಟರ್? ಈಗ ಯೂಶಲಿ ಎಂಡೋಸ್ಕೋಪಿಕ್ ಸೈನಸ್ ಸರ್ಜರಿ ಅಂತ ಹೇಳ್ತೇವಲ್ಲ, ಅದು ನಾವು ಒಂದು ಎಂಡೋಸ್ಕೋಪ್ ಇರುತ್ತೆ, 2-3 ಥರದ ಎಂಡೋಸ್ಕೋಪ್ಗಳಿರ್ತವೆ. ಅದು ಮೂಗೊಳಗೆ ಹಾಕಿ ಅದನ್ನ ನಾವು ಕಂಪ್ಯೂಟರ್ ಅಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು, ಯಾವ ಜಾಗದಲ್ಲಿದ್ದೇವೆ, ದುರ್ಮಾಂಸ ಎಲ್ಲಿಂದ ಬರ್ತಾ ಇದೆ. ಸೊ ಅದು ನೋಡಿ ಮಾಡುವಂತ ಪ್ರೊಸೀಜರ್ಸ್ಗಳು. ನಾನು ಹೇಳ್ದಾಗೆ ಮೂಗಿನ ಮೇಲೆ ಯಾವುದು ಅಲ್ಲ, ಮುಖದ ಮೇಲೆ ಯಾವುದು ಮಾರ್ಕ್ಸ್ ಇರಲ್ಲ, ಸರ್ಜಿಕಲ್ ಸ್ಕಾರ್ ಇರಲ್ಲ, ಯಾಕಂದ್ರೆ ಅದು ಮೂಗು ಒಳಗಿಂದನೇ ಮಾಡುವಂಥದ್ದು. ಸೊ ಸರ್ಜರಿ ಯೂಶಲಿ ಸೇಫ್. ಯೂಶಲಿ ಮಾಡುವಾಗ ಅಂಥದ್ದೇನು ಪ್ರಾಬ್ಲಮ್ಗಳಾಗಲ್ಲ. ಸ್ವಲ್ಪ ಬ್ಲೀಡಿಂಗ್ ಆಗಬಹುದು, ಬಟ್ ಅದು ಸರ್ಜರಿ ಆಗುವಾಗಲೇ ಕ್ಲಿಯರ್ ಆಗುತ್ತೆ, ಕಂಟ್ರೋಲ್ ಆಗುತ್ತೆ. ಮೂಗೊಳಗಿಂದನೇ ಮಾಡಿರೋದ್ರಿಂದ ಪೇಷಂಟ್ ಕೂಡ ಅಷ್ಟು ಪ್ರಾಬ್ಲಮ್ ಆಗಲ್ಲ. ಮೂಗ್ ಸರ್ಜರಿ ನಂತರ 1-2 ದಿವಸ ಮೂಗ್ ಪ್ಯಾಕ್ ಮಾಡಿರ್ತೇವೆ. ಪ್ಯಾಕ್ ತೆಗೆದ ನಂತರ ಪೇಷಂಟ್ ಕಂಪ್ಲೀಟ್ಲಿ ನಾರ್ಮಲ್ ಒಂದು ಸ್ವಲ್ಪ ದಿವಸ ರೆಸ್ಟ್ ಬೇಕಾಗಬಹುದು. ಬಟ್ ಇಲ್ಲ ಅಂತ ಹೇಳಿದ್ರೆ ಜಾಸ್ತಿ ಏನು ಪ್ರಾಬ್ಲಮ್ ಇಲ್ಲ ಅದರಲ್ಲಿ. ಈ ಸೆಪ್ಟೋಪ್ಲಾಸ್ಟಿ ಮಾಡಿದ್ರು ಕೂಡ ಅದೇ ತರ. ಕೆಲವೊಂದ್ಸಲ ನಾವು ಸೈನಸೈಟಿಸ್ ಇದ್ದವರಿಗೆ ಎಂಡೋಸ್ಕೋಪಿ ಮತ್ತೆ ಸೆಪ್ಟೋಪ್ಲಾಸ್ಟಿ ಒಟ್ಟಿಗೆ ಮಾಡ್ತೇವೆ. ಒಂದು ಕಡೆ ಮೂಗ್ ಕಂಬ ಸ್ಟ್ರೇಟ್ ಮಾಡ್ತೇವೆ, ಇನ್ನೊಂದು ಕಡೆ ಸೈನಸಸ್ ಬ್ಲಾಕ್ ಇದ್ರೆ ಅದನ್ನ ಓಪನ್ ಮಾಡ್ತೇವೆ. ಸೊ ಈ ಸರ್ಜರಿ ಎಷ್ಟು ಈಸಿಲಿ ಇದಾಗತ್ತಂದ್ರೆ 2 days ನಂತರ ಪ್ಯಾಕ್ ತೆಗೆದ ಮೇಲೆ ಪೇಷಂಟ್ಗೆ ಜಾಸ್ತಿ ಏನು ಪ್ರಿಕಾಷನ್ಸ್ ಇಲ್ಲ, ಫ್ರೀ ಆಗಿ ಓಡಾಡ್ಬೋದು. ಏನು ಅಂತ ಏನು ಟೆನ್ಷನ್ ತಗೊಳ್ಬೇಕಂತಿಲ್ಲ. ಹೌದು, ಆ ಥರ ಏನಿಲ್ಲ. ಡಾಕ್ಟರ್, ಈಗ ಎಂಡೋಸ್ಕೋಪಿಕ್ ಸೈನಸ್ ಸರ್ಜರಿ ಅಂದ್ರೆ ಏನು, ಯಾವ ತರ ಎಲ್ಲ ಮಾಡ್ತಾರೆ ಅಂತ? ನಮ್ಮ ಮೂಗು ದ್ವಾರದೊಳಗೆ ಎಂಡೋಸ್ಕೋಪ್ ಅಂತ ಒಂದು ಸಪೂರ ಸಾಧನ ಇದೆ. ಸೊ ಅದು ಯೂಶಲಿ ಹಾಕಿದ್ರೆ ಅದನ್ನ ಮಾನಿಟರ್ಗೆ ಕನೆಕ್ಟ್ ಮಾಡ್ಬೋದು. ಮಾನಿಟರ್ ಕನೆಕ್ಟ್ ಮಾಡಿದ್ರೆ ಮಾಡುವ ಸರ್ಜನ್ ಕೂಡ ಮೂಗೊಳಗೆ ಎಂಡೋಸ್ಕೋಪ್ ಹಾಕಿದ ತಕ್ಷಣ ಮಾನಿಟರ್ ಅಲ್ಲಿ ಕ್ಲಿಯರ್ ಆಗಿ ಕಾಣುತ್ತೆ. ಸೊ ಅದು ನೋಡ್ತಾ ನೋಡ್ತಾ ಮಾಡುವ ಪ್ರೊಸೀಜರ್. ಸೊ ಸೈನಸ್ ಬ್ಲಾಕ್ ಇದ್ರು ಅದನ್ನ ಕ್ಲಿಯರ್ ಮಾಡಬಹುದು. ಈಗ ಪಾಲಿಪ್ಸ್ ಇದೆ ಅಂತ ಹೇಳಿದ್ರು, ಈಗ ಒಳ್ಳೆ ಸಾಧನಗಳು ಸಿಕ್ಕಿದಾವೆ, ಕಾಬ್ಲೇಟರ್ ಅಂತ ಹೇಳ್ತೇವೆ. ಅದು ದುರ್ಮಾಂಸ ನಾವು ತೆಗಿಬೇಕಂತಿಲ್ಲ, ಅಲ್ಲೇ ಅದು ಕ್ಲಿಯರ್ ಮಾಡ್ತಾ ಇರ್ತದೆ. ಸೊ ಪೇಷಂಟ್ಗೆ ಜಾಸ್ತಿ ಕಾಂಪ್ಲಿಕೇಶನ್ಸ್ ಆಗಲ್ಲ, ರಿಕವರಿ ಬೇಗ ಆಗುತ್ತೆ, ಬ್ಲೀಡಿಂಗ್ ಕಡಿಮೆ ಆಗುತ್ತೆ. ಮತ್ತೆ ಮೂಗಿನ ಹೊರಭಾಗದಲ್ಲಿ ಯಾವ ಸ್ಕಾರ್ ಇರಲ್ಲ, ಯಾಕಂದ್ರೆ ಮೂಗೊಳಗೆ ಮಾಡುವಂಥದ್ದು, ಹೊರಗಡೆಯಿಂದ ಏನು ಗೊತ್ತಾಗಲ್ಲ. ಸೊ ಹಾಗಿರೋದ್ರಿಂದ ಸರ್ಜರಿ ಕೂಡ ಸೇಫ್, ರಿಕವರಿ ಕೂಡ ಬೇಗ ಆಗುತ್ತೆ, ಪೇಷಂಟ್ ಕೂಡ ಬೇಗ ಓಡಾಡಬಹುದು. ಸೊ ಇದೆಲ್ಲ ಸರ್ಜರಿ ಒಂದು ಅಡ್ವಾಂಟೇಜ್. ಎಸ್, ಬಹುಶಃ ನೆಕ್ಸ್ಟ್ ಕ್ವಶನ್ ಕೂಡ ಇದೆ, ಅನುಕೂಲಗಳು ಏನೇನು ಅನ್ನುವಂಥದ್ದು ಈ ಒಂದು ಸರ್ಜರಿಯಿಂದ ಆಗುವಂಥದ್ದು? ಅನುಕೂಲ ನಾನು ಹೇಳ್ದಾಗೆ ಮುಂಚಿನ ಸುಮಾರು ವರ್ಷಗಳ ಹಿಂದೆ ಈ ಎಂಡೋಸ್ಕೋಪ್ ಇಲ್ದಿರೋ ಟೈಮಲ್ಲಿ
ಈ ಪಾಲಿಪ್ಸ್ಗಳನ್ನ ತೆಗೆಯುವಾಗ ತುಂಬಾ ಪಾಲಿಪ್ಸ್ ಕ್ಲಿಯರ್ ಆಗಿ ಬರ್ತಾ ಇರ್ಲಿಲ್ಲ, ಯಾಕಂದ್ರೆ ಮೂಗಿನ ಒಳ ಭಾಗದಲ್ಲಿ ಕ್ಲಿಯರ್ ಆಗಿ ಗೊತ್ತಾಗೋದಿಲ್ಲ. ಬಟ್ ಈಗ ಎಂಡೋಸ್ಕೋಪಿ ಬಂದ ಮೇಲೆ ಸರ್ಜರಿ ಈಸಿ ಆಗಿದೆ, ಸರ್ಜನ್ಸ್ಗೆ ಈಸಿ ಆಗಿದೆ, ಕ್ಲಿಯರ್ ಆಗಿ ನೋಡಬಹುದು. ನಮ್ಮ ಮೂಗು ಒಳಗಡೆ ಒಂದು ಸ್ಪೀನಾಯ್ಡ್ ಸೈನಸ್ ಅಂತಿದೆ, ಅದು ತುಂಬಾ ಒಳಗಡೆ ಇದೆ, ಮೆದುಳು ಹತ್ರ ಅಂತಾನೆ ಹೇಳ್ಬಹುದು. ಸೊ ಆ ಸೈನಸ್ ಅಲ್ಲಿ ಸೈನಸೈಟಿಸ್ ಆದ್ರೆ ಇಲ್ಲ ಏನಾದ್ರೂ ದುರ್ಮಾಂಸ ಇದ್ರೆ ಈ ಎಂಡೋಸ್ಕೋಪಿಯಿಂದ ಬಹಳ ಈಸಿಯಾಗಿ ಒಳಗೆ ಹೋಗಿ ಮಾಡುವಂಥದ್ದು. ಕೆಲವೊಂದ್ಸಲ ತಲೆ ಒಳಗಡೆ ಟ್ಯೂಮರ್ ಇದ್ರೂ ಕೂಡ ಆ ಸ್ಪೀನಾಯ್ಡ್ ಸೈನಸ್ ಸುತ್ತ ಅದು ನ್ಯೂರೋ ಸರ್ಜರಿ ಮಾಡುವಂಥದ್ದು. ಬಟ್ ಅಪ್ರೋಚ್ ಅಲ್ಲಿವರೆಗೆ ಹೋಗ್ಲಿಕ್ಕೆ ಎಂಡೋಸ್ಕೋಪಿ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಮೂಗು ಒಳಗಿದ್ದು ಪ್ರಾಬ್ಲಮ್ಸ್ ಪ್ಲಸ್ ಮೆದುಳು ಒಳಗಿದ್ದು ಪ್ರಾಬ್ಲಮ್ಸ್ಗೆ ಈ ಮೂಗೇ ಒಂದು ದ್ವಾರ ಆಗುತ್ತೆ. ಸೊ ಅಲ್ಲಿಂದ ಸುಲಭವಾಗಿ ಮಾಡಬಹುದು, ಅನುಕೂಲ. ಇನ್ನು ಕಾಂಪ್ಲಿಕೇಶನ್ಸ್ ಬಗ್ಗೆ ಬಂದ್ರೆ ಏನಾದ್ರೂ ಇದೆಯಾ ಆ ತರ ಕಾಂಪ್ಲಿಕೇಶನ್ಸ್? ಹೆಚ್ಚಾಗಿ ಅಂದ್ರೆ ಸ್ವಲ್ಪ ಬ್ಲೀಡಿಂಗ್ ಆಗುತ್ತೆ. ಕೆಲವರಿಗೆ ಸರ್ಜರಿ ಆದ್ಮೇಲೆ ಒಂದ್ ಸೈಡ್ ಮೂಗ್ ಸ್ವಲ್ಪ ಊತ ಇದ್ದಂಗೆ ಇರ್ಬೋದು, ಸ್ವಲ್ಪ ದಿವಸ ಬ್ಲಾಕ್ ಇರಬಹುದು. ಅದು ಬಿಟ್ರೆ ಹೆಚ್ಚಾಗಿ ಜಾಸ್ತಿ ಏನು ಕಾಂಪ್ಲಿಕೇಶನ್ಸ್ ಆಗಲ್ಲ. ಸೈಡ್ ಎಫೆಕ್ಟ್ಸ್ ಅಂತೂ ಇರೋದಿಲ್ಲ. ಅದು ಜಾಗೃತಿಯಾಗಿ ಮಾಡಿದ್ರೆ ಯಾವ ಪ್ರಾಬ್ಲಮ್ಸ್ ಬರಲ್ಲ. ಇನ್ನು ರಿಕವರಿ ರೇಟ್ ಬಗ್ಗೆ ಮಾತನಾಡಿದ್ರು ಡಾಕ್ಟರ್, ಯಾವ ತರ ಇರುತ್ತೆ? ಸರ್ಜರಿ ನಂತರ ನಾವೇನು ಅಡ್ವೈಸ್ ಮಾಡ್ತೇವೆ ಅಂದ್ರೆ ಮೂಗನ್ನ ಜೋರಾಗಿ ಕ್ಲೀನ್ ಮಾಡಬೇಡಿ. ಅಂದ್ರೆ ಕೆಲವರು ತುಂಬಾ ಫೋರ್ಸ್ ಆಗಿ ಪ್ರೆಷರ್ ಹಾಕ್ತಾರೆ, ಆಗ ಕಣ್ ಸುತ್ತ ಊತ ಬರೋ ಚಾನ್ಸ್ ಇರುತ್ತೆ. ಬಟ್ ಯೂಶಲಿ ಸರ್ಜರಿ ನಂತರ 1 ವಾರದಿಂದ 10 ದಿವಸ ವೇಟ್ ಎತ್ತುವಂಥದ್ದು, ಸ್ಟ್ರೈನ್ ಮಾಡುವಂಥದ್ದು ಮಾಡಿದ್ರೆ ಮೂಗಲ್ಲಿ ಬ್ಲೀಡಿಂಗ್ ಆಗೋ ಚಾನ್ಸ್ ಇರುತ್ತೆ. ಅದನ್ನ ಬಿಟ್ರೆ ಹೆಚ್ಚಾಗಿ ನಾವು ಜಾಸ್ತಿ ಏನು ಅಡ್ವೈಸ್ ಇಲ್ಲ. ಪೇಷಂಟ್ ಓಡಾಡ್ಬೋದು, ಧೂಳಲ್ಲಿ ಮಾತ್ರ ಹೋಗಂಗಿಲ್ಲ. ಧೂಳಿಗೆ ಹೋಗೋದಾದ್ರೆ ಮಾಸ್ಕ್ ಹಾಕಬೇಕು. ಜಾಸ್ತಿ ಆಟ ಆಡೋಂಗಿಲ್ಲ 1 ವೀಕ್ ಟು 7-10 ಡೇಸ್. ಕೆಲವರು ಈ ಹೆವಿ ಜಿಮ್ಗೆ ಹೋಗುವಂಥದ್ದು ಇಲ್ಲ ಗೇಮ್ಸ್ ಆಡುವಂಥದ್ದು ಅಂಥದ್ದು ಮಾಡಬಾರ್ದು. ಬಟ್ ಯೂಶಲಿ ಅದೇ 7 to 10 ಡೇಸ್. ಆಮೇಲೆ ಏನು ರೆಸ್ಟ್ರಿಕ್ಷನ್ಸ್ ಇಲ್ಲ, ಫ್ರೀಯಾಗಿ ಓಡಾಡ್ಬೋದು. ಇದರ ನಡುವೆ ಈಗ ಗೊರಕೆ ಅನ್ನುವಂಥದ್ದು ಒಂದು ಕಾಮನ್ ಫ್ಯಾಕ್ಟರ್, ಎಲ್ಲರೂ ಕೂಡ ಅನುಭವಿಸುವಂಥ ಒಂದು ಸಮಸ್ಯೆ. ಸೊ ಅದರ ಬಗ್ಗೆ ಮಾತನಾಡೋದಿದ್ರೆ ಅಂದರೆ ಈ ಬರೀ ಮೂಗು ಕಟ್ಟುವಿಕೆಯಿಂದ ಮಾತ್ರ ಅದು ಬರುವಂಥದ್ದು, ಅಥವಾ ಅದರ ಏನಾದರೂ ರೀಸನ್ಸ್ ಇರುತ್ತೆ, ಅಥವಾ ಈ ಗೊರಕೆ ಸಮಸ್ಯೆಯಿಂದ ಬಳಲ್ತಾ ಇರೋರು ಏನು ಮಾಡಬೇಕು ಅನ್ನುವಂಥದ್ದು? ಯೂಶಲಿ ಮೂಗು ಪ್ರಮುಖ ವಿಭಾಗ. ಬಟ್ ಮೂಗು ಬಿಟ್ರೆ ಹೆಚ್ಚಿನ ಮಂದಿಯವರಿಗೆ ಗಂಟ್ಲಲ್ಲಿ ಪ್ರಾಬ್ಲಮ್ ಇರುತ್ತೆ. ನಾವು ಟಾನ್ಸಿಲ್ ವಿಭಾಗ ನೋಡಿದ್ರೆ ಕೆಲವರಲ್ಲಿ ಚಿಕ್ಕ ಮಕ್ಕಳಲ್ಲಿ 12 ಇಯರ್ಸ್ ಒಳಗಡೆ ಅದು ಟಾನ್ಸಿಲ್ ಚಿಕ್ಕದಾಗಿ ಬರಬೇಕು, ಶ್ರಿಂಕ್ ಆಗಬೇಕು. ಬಟ್ ಕೆಲವರಲ್ಲಿ ಅದು ಆಗಲ್ಲ, ಟಾನ್ಸಿಲ್ಸ್ ಪರ್ಮನೆಂಟ್ ಆಗಿ ದೊಡ್ಡದೇ ಉಳ್ಕೊಳ್ಳುತ್ತೆ. ಕೆಲವರದು ವಿಪರೀತವಾಗಿ ದೊಡ್ಡದಿರುತ್ತೆ. ಸೊ ಅಂತವರು ಮಲಗಿದಾಗ ಆ ಟಾನ್ಸಿಲ್ಸ್ ನಮ್ಮ ಏರ್ ವೇ ಅನ್ನ ಕಂಪ್ಲೀಟ್ಲಿ ಬ್ಲಾಕ್ ಮಾಡುತ್ತೆ. ಸೊ ಅವಾಗ ಗೊರಕೆ ಜಾಸ್ತಿ ಆಗುತ್ತೆ. ಅದನ್ನ ಬಿಟ್ರೆ ಕೆಲವ್ರದ್ದು ನಾಲಿಗೆ ತುಂಬಾ ದೊಡ್ಡದಿರುತ್ತೆ, ಹಿಂದ್ಗಡೆ ಭಾಗ, ಅದು ನಾವು ಮಲಗುವಾಗ ಹಿಂದೆ ಬೀಳುತ್ತೆ. ಇನ್ನು ಕೆಲವರಿಗೆ ತೂಕ ಜಾಸ್ತಿ ಇರುತ್ತೆ, ಈ ಕುತ್ತಿಗೆ ಭಾಗದಲ್ಲಿ ಫ್ಯಾಟ್ ಜಾಸ್ತಿ ಇರೋದು ಇಲ್ಲ ಓವರ್ ವೇಟ್ ಆಗಿರೋದು. ಸೊ ಇದೆಲ್ಲ ಕಾರಣಗಳಲ್ಲಿ ಗೊರಕೆ ಬರ್ಬೋದು. ಬರೀ ಮೂಗು ಪ್ರಾಬ್ಲಮ್ ಮಾತ್ರ ಅಲ್ಲ, ಇದು ಕೂಡ ಇನ್ಕ್ಲೂಡ್ ಆಗುತ್ತೆ. ಹೌದು, ವೈದ್ಯರನ್ನ ಕಾಣಲೇಬೇಕಾಗತ್ತೆ. ಇನ್ನು ಕೊನೆಯದಾಗಿ ಏನು ಹೇಳ್ತೀರಿ ಡಾಕ್ಟರ್? ಏನಾದರೂ ಅಡ್ವೈಸ್ ಕೊಡೋದಿದ್ರೆ ಏನು ಕೊಡೋದಕ್ಕೆ ಬಯಸ್ತೀರಿ ಅಂತ? ನಾನು ಮೊದಲನೇದಾಗಿ ಏನು ಹೇಳೋದಂದ್ರೆ, ಯಾರಿಗಾದ್ರೂ ಮೂಗು ಕಟ್ಟುವಿಕೆ ಸಮಸ್ಯೆ ಇದೆ ಅಂತ ಹೇಳಿದ್ರೆ, ಈ ಶೀತದಿಂದ ಬರೋದಲ್ಲ, ರೆಗ್ಯುಲರ್ ಆಗಿ ತುಂಬಾ ಸಮಯದಿಂದ ಮೂಗು ಕಟ್ಟುವಿಕೆ ಇದೆ, ಮೆಡಿಕಲ್ ಇಂದ ತಗೊಂಡು ಡ್ರಾಪ್ಸ್ ಅಂತೂ ಹಾಕಬೇಡಿ, ಅಭ್ಯಾಸ ಮಾಡಬೇಡಿ. ಯಾಕಂದ್ರೆ ಅದು ಅಭ್ಯಾಸ ಆಗೋದ್ರೆ ಪರ್ಮನೆಂಟ್ ಆಗಿ ನೀವು ಡ್ರಾಪ್ಸ್ ಹಾಕೊಂಡೇ ಇರ್ತೀರಾ. ಒಂದ್ ಸ್ಟೇಜ್ ಡ್ರಾಪ್ಸ್ ಕೂಡ ವರ್ಕ್ ಆಗ್ಲಿಕ್ಕೆ ಸ್ಟಾಪ್ ಮಾಡುತ್ತೆ. ಅಂತ ಸ್ಟೇಜಲ್ಲಿ ತುಂಬ ಅಡ್ವಾನ್ಸ್ಡ್ ಪ್ರಾಬ್ಲಮ್ಗಳು ಬರ್ತವೆ. ಸೊ ಆದಷ್ಟು ಮೆಡಿಕಲ್ಗೆ ಹೋಗಿ ಡ್ರಾಪ್ಸ್ ತಗೊಳ್ಬೇಡಿ, ವೈದ್ಯರನ್ನ ಕನ್ಸಲ್ಟ್ ಮಾಡಿ ಅಂತ. ಎಸ್ ಸರ್, ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಬಹಳ ಮುಖ್ಯವಾದ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಟ್ರಿ. ಇದು ಎಲ್ರಿಗೂ ಬಹಳಷ್ಟು ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಒನ್ಸ್ ಅಗೈನ್. ಎಸ್ ವೀಕ್ಷಕರೇ, ಇದು ಇವತ್ತಿನ ಆರೋಗ್ಯ ಕಿರಣ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ನಿರಂತರವಾದ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್. ನಮಸ್ಕಾರ.